2025ನೇ ಸಾಲಿನ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಸೂಕ್ಷ್ಮ ನೀರಾವರಿ ಯೋಜನೆಯಡಿ ವಿವಿಧ ಬೆಳೆಗಳಲ್ಲಿ ಸೂಕ್ಷ್ಮ ನೀರಾವರಿ ಘಟಕಗಳ ಉಪಯೋಗಗಳು ಮತ್ತು ನಿರ್ವಹಣೆ ಕುರಿತು ರೈತರಿಗೆ ಒಂದು ದಿನದ ತರಬೇತಿ ಕಾರ್ಯಕ್ರಮ ಕೃಷಿ ತರಬೇತಿ ಕೇಂದ್ರ ವಿಜಯಪುರದಲ್ಲಿ ನಡೆಯಿತು. ಕೃಷಿ ವಿಜ್ಞಾನ ಕೇಂದ್ರದ ಸಹ ವಿಸ್ತರಣಾಧಿಕಾರಿ RB ಬೆಳ್ಳಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಶ್ರೀಶೈಲ್ ವಸ್ತ್ರದ ಹಿರಿಯ ವಿಜ್ಞಾನಿ ಮತ್ತು ಮುಖ್ಯಸ್ಥರು ಕೃಷಿ ವಿಜ್ಞಾನ ಕೇಂದ್ರ ವಿಜಯಪುರ ಹಾಗೂ MK ಬಿರಾದಾರ್ ಕೃಷಿ ಅಧಿಕಾರಿ ವಿಜಯಪುರ ಇವರು ರೈತರಿಗೆ ತರಬೇತಿ ನೀಡಿದರು. ಈ ಸಂದರ್ಭದಲ್ಲಿ ಪಶು ವಿಜ್ಞಾನ ಹಾಗೂ ವಿಷಯ ತಜ್ಞರಾದ ವಿಜಯಲಕ್ಷ್ಮಿ ಚವ್ಹಾಣ್, ಸಹಾಯಕ ಕೃಷಿ ನಿರ್ದೇಶಕರಾದ ಪಾರ್ವತಿ ಪಾಟೀಲ್ ಹಾಗೂ ಸಹಾಯಕ ಕೃಷಿ ನಿರ್ದೇಶಕರಾದ ಗೀತಾ ಭಜಂತ್ರಿ ಸೇರಿದಂತೆ ಹಾಗೂ ರೈತರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ನಾವು ಈ ಕಾರ್ಯಕ್ರಮ ಸೂಕ್ಷ್ಮ ನೀರಾವರಿ ಘಟಕ ಕಾರ್ಯಕ್ರಮ ನಾವು ಇದು 2ನೇ ಬ್ಯಾಚ್. ಇವತ್ತು ಈಗಾಗಲೇ ಒಂದು ಬ್ಯಾಚ್ ಮುಗಿದಿದೆ, ಇದು 2ನೇ ಬ್ಯಾಚ್ ನಾವು ಕೊಡ್ತಾ ಇದ್ದೀವಿ. ಈ ಥರ ನಮ್ಮ 12ನೇ ಬ್ಯಾಚ್ ನಾವು ಈ ವರ್ಷ ನಾವು ಕಾರ್ಯಕ್ರಮ ಹಾಕೊಂಡಿದ್ದೀವಿ. ಈ ಕಾರ್ಯಕ್ರಮ ಉದ್ದೇಶ ಏನಂತಂದರೆ ಅತಿ ಕಡಿಮೆ ಪ್ರಮಾಣದಲ್ಲಿ ನಾವು ಅತಿ ಹೆಚ್ಚಿಗೆ ಹ್ಯಾಂಗೆ ನಾವು ಬೆಳಿಬೇಕು, ಅದು ನೀರು, ವಿಶೇಷವಾಗಿ ನೀರು. ನಮ್ಮ 80%ಕ್ಕಿಂತ ಹೆಚ್ಚಿಗೆ ನಮ್ಮದು ಒಣ ಬೇಸಾಯ ನಾವು ಬಿಜಾಪುರ ಜಿಲ್ಲೆ. ಹೌದಾ? ಸ್ವಲ್ಪ ಮಟ್ಟಿಗೆ ಬಸವನ ಬಾಗೇವಾಡಿ, ಸ್ವಲ್ಪ ಆಲ್ಮಟ್ಟಿ ನೀರು ಎಲ್ಲಿ ಬರ್ತಾ ಇದೆ, ಸಿಂಗಿ ಏರಿಯಾ, ಇಂಡಿ ಏರಿಯಾ, ಸ್ವಲ್ಪ ಎಲ್ಲಿ ನೀರು ಬರ್ತಾ ಇದೆ ಅಲ್ಲಿ ಮಾತ್ರ ನಮ್ಮದು ನೀರಾವರಿ ಪ್ರದೇಶ. ಹೌದಾ? ಉಳಿದಂಥ ಎಲ್ಲ ನಮ್ಮದು ಒಣ ಬೇಸಾಯ. ಹೀಗಾಗಿ ಈಗ ನಮ್ಮ ಕೃಷಿ ಹೊಂಡದಲ್ಲಿ ನೀವು ನೀರು ಸಂಗ್ರಹಣೆ ಮಾಡ್ಬೋದು. ಹೌದಾ? ಈಗ ಬೋರ್ವೆಲ್ ಇದ್ದಂಥ ಬೋರ್ವೆಲ್ ರೀಚಾರ್ಜ್ ಮಾಡ್ಕೋಬೋದು. ಹೌದಲ್ಲ? ಬೇಕಾದಷ್ಟು ನಮ್ಮ ಕಡೆ ನೀರು ನಾವು ಯಾವ ಥರ ನಾವು ಸಂಗ್ರಹಣೆ ಮಾಡಿ ನಾವು ನೀರಿನ ನಾವು ಅನುಕೂಲ ಮಾಡ್ಕೋಬೇಕು, ಅದು ನಾವು ಫಸ್ಟ್ ನಾವು ನೋಡ್ಕೋಬೇಕು. ಯಾಕಂದರೆ ನಾವು ಕನಿಷ್ಠ 60%ಕ್ಕಿಂತ ಹೆಚ್ಚಿಗೆ ನಾವು ನೀರು ವೇಸ್ಟ್ ಮಾಡ್ತಾ ಇದ್ದೀವಿ ನಮ್ಮ ಭೂಮಿಯಲ್ಲಿ. ಈಗ ನೀರು ಎಲ್ಲಿ ಹೆಚ್ಚಿಗಿದೆ ಅವ್ರಿಗೆ ಆ ನೀರಿನ ಬೆಲೆ ಗೊತ್ತಿಲ್ಲ. ಹೌದಾ? ಈಗ ಕಾಲುವೆ ನೀರು ಎಲ್ಲಿ ಬರ್ತಾ ಅವ್ರಿಗೆ ನೀರಿನ ಬೆಲೆ ಗೊತ್ತಿದೆಯಾ? ನೀರು ಹೆಚ್ಚಿಗೆ ಬಿಟ್ಟು ಪೂರ ಭೂಮಿ ಎಲ್ಲ ಸೌಳ ಆಗ್ತದೆ. ಹೌದಾ? ಕಂಪ್ಲೀಟ್ ಹಾಳಾಗ್ತಾ ಇದೆ. ಒಂದು ಕಡೆ ಬಟ್ಟೆ ಮಳೆ ಇಲ್ಲದೆ ಯಾವುದೂ ಬೆಳೆನೇ ಬರ್ತಾ ಇದೆ. ಹೌದಲ್ಲ? ಈಗ ಒಂದು ನಮ್ಮ ಭೂಮಿ ಕೆಳಗೆ 2 ಬಂಜಾರ ಅಂತ ಕರಿತೀವಿ. 2 ಒಂದು ಅತಿ ಹೆಚ್ಚಿಗೆ ರಾಸಾಯನಿಕ ಗೊಬ್ಬರ ಉಪಯೋಗ ಮಾಡ್ಕೊಂಡಿವಿ ಅಂದ್ರೆ ಕಂಪ್ಲೀಟ್ ಭೂಮಿ ನಾಶ. ಇವತ್ತಿನ ಡೇಟಿಗೆ ನೀವು 2 ಎಕರೆ ಒಳ್ಳೆ ಸಾವಯವ ಕೃಷಿ ಬೆಳೆದು, ಸಾವಯವ ಕೃಷಿ ಅಂತ ಸಾಕಷ್ಟು ತಿಪ್ಪಿ ಗೊಬ್ಬರ ಹಾಕಿ, ಎರೆಹುಳ ಗೊಬ್ಬರ ಹಾಕಿ, ಸಿಟಿ ಕಂಪೋಸ್ಟ್ ಹಾಕಿ, ಯಾವಾಗಲೇ ಬೇಕಾದಷ್ಟು ಗೊಬ್ಬರ ಹಾಕಿ. ಆ ಗೊಬ್ಬರ ಹಾಕಿದ್ರೆ ನೀವು 2 ಎಕರೆ ನಿಮ್ಮ ಮಕ್ಕಳಿಗೆ ಇಟ್ಟು ಹೋಗ್ರಿ, ಆರಾಮ್ಸೆ ಜೀವನ ಮಾಡ್ಬೋದು. ನೀವು 50 ಎಕರೆ ಭೂಮಿ ಅದ ಎಲ್ಲ ಬಂಜಾರ ಭೂಮಿ ಇಟ್ಟು ಹೋದಿರಿ ಅಂದ್ರೆ ಅದು ಎಲ್ಲ ನಮಗೂ ಒಂದು 50 ಎಕರೆ ಆದಂಥ ಮಗ ದಿಮಾಕಿಗೆ ಓಡಾಡ ಇದ್ದಂಥ ಭೂಮಿನೇ ಕೊಡ್ಬೇಕು. ಉದ್ದೇಶ ಒಂದೇ ಏನಂತಂದ್ರೆ ಭೂಮಿ ಸ್ವಲ್ಪ ಇರಲಿ, ಅದು ಫಲವತ್ತೆ ಭೂಮಿ ಇರಲಿ. ಈಗ ಸಂಶೋಧನೆ ಮಾಡಿದ್ದಾರೆ. ಈಗ ನಿಮ್ಗೆಲ್ಲ ಗೊತ್ತಿದೆ, ಆಲ್ಮಟ್ಟಿ ಏರಿಯಾ ಆಗಲಿ, ಈಗ ತುಂಗಭದ್ರಾ ಏರಿಯಾದಲ್ಲಿ ಆಗಲಿ, ಕೃಷ್ಣ ನದಿ ಏರಿಯಾದಲ್ಲಿ ಆಗಲಿ, ಹೌದಾ? ನಾರಾಯಣಪುರ ಡ್ಯಾಮ್ ಏನಿದೆಯಲ್ಲ ಆ ಏರಿಯಾದಾಗ ನಾವು ಕೆಲಸ ಮಾಡಿದ್ವಿ. ಏನು ಮಾಡಿದಾರ, ನಾವು ಭತ್ತಕ್ಕೆ ಎಷ್ಟು ಹೇಳ್ತೀವಿ? 3 ರಿಂದ 4 ಚೀಲ ಹೇಳ್ತೀವಿ ಗೊಬ್ಬರ ಹಾಕ್ಲಿಕ್ಕೆ. ಎಷ್ಟು? 3 ರಿಂದ 4 ಚೀಲ. 12 ರಿಂದ 16 ಚೀಲ ಮಟ್ಟ ಹಾಕ್ತಾರೆ. ಎಷ್ಟು? 12 ರಿಂದ 16 ಚೀಲ ಗೊಬ್ಬರ ಹಾಕಿ ಪೂರ ಭೂಮಿ ಕೆಡಿಸ್ಬಿಟ್ಟ. ಈಗ ಇಲ್ಲೇ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಸಾಕಷ್ಟು ಉದಾಹರಣೆಗಳಿದೆ. 2-3 ಎಕರೆ ಇದ್ದವ್ರು ಸೌಕರ್ಯ ಅನ್ಸ್ಕೊಳ್ತಾರೆ, 50 ಎಕರೆ ಇದ್ದವ್ ವರ್ಷಕ್ಕೆ 2-2 ಎಕರೆ ಮಾಡ್ತಾರೆ. ನೋಡ್ರಿ ಎಷ್ಟು ಹಿರಿಯವ್ರಿಗೆ ಇಮಿಡಿಯೇಟ್ ತಿಳಿತಾ ಮಾತು. ಈ ಪರಿಸ್ಥಿತಿ ಇದೆ. ಹಿಂಗೆ ಬೇಡ. ನಮ್ಗೆ ಏನು ಭೂಮಿ ಇದ್ದಷ್ಟು ನಮ್ಮ ಮಕ್ಕಳಿಗೆ ಒಳ್ಳೆ ಭೂಮಿ ಇಟ್ಕೊಂಡು ಹೋಗ್ಬೇಕಂದ್ರೆ ನಾವು 2 ಮೇನ್ ಬೇರೆ ಏನಂದ್ರೆ ಅದ್ರ ಮೇಲೆ ಗಿಡೀನ ಹತ್ತಿ ಅಂತ ಶಿಲೀಂಧ್ರದ ಬೆಳವಣಿಗೆ ಆಗಿರ್ತದೆ. ಮನ್ಯಾಗ ಬೂಸ್ಟ್ ಬಂದಿರ್ತದಲ್ಲ, ಆ ಟೈಪ್ ಬೂಸ್ಟ್ ಬಂದಿರ್ತಾವೆ. ಸೊ ಇದೆಲ್ಲ ಇದಾಗಿದೆ. ಸೊ ಇದನ್ನ ಗಿಡನೇ ಕೊಡಕ್ಕೆ ಹೋಗ್ತದೆ. ಆಮೇಲೆ ದುಡ್ಡು ಎಲ್ಲ ಇದು ಆಗ್ತಾವೆ. ಆಮೇಲೆ ಶೇಂಗಾ ಏನಿರುತ್ತೆ ಅಂದ್ರೆ ಕೈ ಹಾಕಾವು. ನೀವು ತಿನ್ನೋ ಕೈ ಶೇಂಗಾ ಬರ್ತಾವ ನೋಡಿ, ಅವೆಲ್ಲ ಇದೇ ಟೈಪ್ ಆಗಿದೆ. ಇವೆಲ್ಲ ಅವೇ ಕೊಡೆ ಹೋಗ ಸೂರ್ಯಕಾಂತಿರಿ ಜಗದೀಶ ಜಗದ ಗುರುವಿನ ಕಸರೇಳೋ, ಜಗದ ಗುರುವಿನ ಕಸರೇಳೋ, ಶ್ರೀ ಶೈಲ ಮಲ್ಲಿಕಾರ್ಜುನ ಮನಿದೇವೋ. ನ್ಯಾಲ ಚನ್ನಮನಾರ್ ಮನಿ ಬಾಗಿ ನಿಂತಾನು ಮಧುವಾಣ